ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಟ್ರಿಪ್ಪು ಒಂಥರ ಸ್ಪೆಷಲ್ ಟ್ರಿಪ್ ಅಂತಲೇ ಹೇಳ್ಬೋದು. ನಾವು ಹೊರಟಿರೋದು ಇವತ್ತು ಗೋಕರ್ಣಕ್ಕೆ ಬಂದಿದ್ದೀವಿ. ಗೋಕರ್ಣದಿಂದ ಹಾಗೆ 1 ಅವರ್ ಹೋಗೋಣ ಅಂತ. ಸೊ ಹೊರಡೋಷ್ಟರಲ್ಲಿ ಅಲ್ಲಿ ನೈಟ್ ಆಗಿತ್ತು. ಸೊ ನೈಟ್ ಸ್ಟೇ ಆಗಿ ಮಾರ್ನಿಂಗ್ ಟಿಫನ್ ಮುಗಿಸ್ಕೊಂಡು ನಾವು 1 ಅವರಾಗೆ ಬಂದ್ವಿ. ಸೊ ಅಲ್ಲಿ ಎಲ್ಲ ನಾವು ಬೋಟಿಂಗ್ ಹೋಗೋಣ ಅಂತ ಬಂದ್ವಿ. ಮಾರ್ನಿಂಗ್ ಗೋಕರ್ಣಲ್ಲಿ ಫಿಶಿಂಗ್ ಹೋಗಿದ್ರಲ್ಲ, ಅವರೆಲ್ಲ ತಂದು ಇಲ್ಲಿ ಫಿಶ್ನೆಲ್ಲ ಸಪ್ರೇಟ್ ಮಾಡ್ತಿದ್ರು. ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಬಂದಿದ್ರು ಟ್ರಿಪ್ಪಿಗೆ ಅಂತ. ಸೊ ನಮ್ಮ ಕುಕ್ಕುನ ನೋಡ್ಬಿಟ್ಟು ಎಲ್ಲರೂ ತುಂಬ ಫುಲ್ಲು ಖುಷಿಯಾಗಿ ನಮಗೆ ಕೊಟ್ಬಿಡಿ ಅಂತ ಕೇಳ್ತಿದ್ರು. ಅವನೊಂಥರ VIP ಥರನೇ ಆಗೋಗ್ಬಿಟ್ಟಿದ್ದ ಅಲ್ಲಿ. ಸೊ ಅಲ್ಲಿಂದ ನಾವು ಈಗ ಬೋಟಿಂಗ್ ಹೋಗೋಣ ಅಂತ ಹೊರಟ್ವಿ. ಸೊ ಇದು ಮ್ಯಾಂಗ್ರೋ ಅಂತ ಇದೆಲ್ಲ, ಸೊ ಇದಕ್ಕೆ ಅಂತ ಹೋಗ್ತಾ ಇರೋದು. ಈಗ ಹೊನ್ನಾವರ ಮ್ಯಾಂಗ್ರೋ ಇರ್ಬೋದು, ಅವೆಲ್ಲ ಸಖತ್ ಫೇಮಸ್ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾವು ಬಂದ್ವಿ ಇಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಒಳ್ಳೆ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿತ್ತು. ನಮಗೆ 1 ಅವರ್ ಏನೋ ಬೋಟಿಂಗ್ ಕರ್ಕೊಂಡೋದ್ರು. ಸೂಪರ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಮಗೆಲ್ಲ. ಅಂದ ಹಾಗೆ ನಾವು ಬಂದಿರೋದು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ. ಸೊ ತುಂಬಾ ಚೆನ್ನಾಗಿತ್ತು ಬೋಟಿಂಗ್ ಅಂತೂ. ಅದರಲ್ಲೂ ನಮ್ಮ ಕುಕ್ಕುನ ಕರ್ಕೊಂಡೋಗಿರೋದಕ್ಕೆ ಅವ್ನಿಗೆ ಒಂಥರ ಬೋಟ್ ಎಕ್ಸ್ಪೀರಿಯೆನ್ಸು ಮತ್ತು ಬೀಚ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಿಸ್ಬೇಕು ಅಂತಲೇ ನಾವು ಅವನ್ನ ಕರ್ಕೊಂಡೋದ್ವಿ. ಅವನಂತೂ ಫುಲ್ ಎಂಜಾಯ್ ಮಾಡ್ತಿದ್ದ. ಅಲ್ಲಿ ಯಾರೋ ಡಾಗ್ನ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅದನ್ನು ನೋಡ್ತಾ ಇದ್ವಿ ನಾವು. ನೋಡ್ತಾ ಇದ್ರಲ್ಲ, ಅಲ್ಲಿ ಒಳ್ಳೆ ಐಲ್ಯಾಂಡ್ ಥರ ಕಾಣಿಸ್ತಾ ಇತ್ತು. ಅದು ಒಂಥರ ಹೇಗಿತ್ತು ಅಂದರೆ, ಕೇರಳಗೆ ಹೋದರೆ ಯಾವ ಲೊಕೇಶನಲ್ಲಿ ಹಿಂಗಿರುತ್ತೆ ಸೇಮ್ ಅದೇ ಥರನೇ ಫೀಲ್ ಆಗ್ತಿತ್ತು ನಮಗೆಲ್ಲ. ಸೇಮ್ ಅದೇ ಥರನೇ ನಾವು ಕೇರಳಲ್ಲಿ ಬ್ಯಾಕ್ ವಾಟ್ರಲ್ಲಿ ನಾವು ಬೋಟಿಂಗ್ ಹೋದರೆ ಹೇಗೆ, ಅದೇ ಸೇಮ್ ಫೀಲಿಂಗ್ ಇರುತ್ತೆ ಇಲ್ಲಿ. ಹಾಗೆ ಹೋಗ್ತಾ ಅಲ್ಲಿ ಒಂದು ಮ್ಯಾಂಗ್ರೋದು ಒಂದು ಸ್ವಲ್ಪ ಟ್ರೀಸ್ ಎಲ್ಲ ಇರುತ್ತಲ್ವ. ಸೊ ಅಲ್ಲಿ ಒಂದು ಸ್ವಲ್ಪ ಫೋಟೋ ಸೆಷನ್ಗೆ ಅಂತ ನಿಲ್ಲಿಸ್ತಾರೆ. ಸೊ ಅಲ್ಲೊಂದು ಸ್ವಲ್ಪ ಎಲ್ಲ ನಾವು ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮುಂದುವರೆದ್ವಿ. ಸೊ ಯಾರು 1 ಅವರಾಗಿ ಬಂದಿಲ್ಲ, ಪ್ಲೀಸ್ ಒಂದು ವಿಸಿಟ್ ಕೊಡಿ. ತುಂಬಾ ಚೆನ್ನಾಗಿದೆ ಲೊಕೇಶನ್ಸ್ ಅಂತೂ. ಒಂಥರ ಟೂರಿಸ್ಟ್ ಪ್ಲೇಸು, ಒಂದೊಂದು ಒಂಥರ ಚೆನ್ನಾಗಿದೆ. ಮಿಸ್ ಮಾಡ್ಕೋಬೇಡಿ ಇದನ್ನು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಥರ ಇದೆ ಅಂದರೆ ಒಂಥರ ನಮ್ಗೆ ಖುಷಿನೇ ಅಲ್ವಾ. ಸೊ ಹಾಗಾಗಿ ನೀವು ಒಂದು ವಿಸಿಟ್ ಮಾಡಿ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಒಂದೇ ಒಂದು ಇರಿಟೇಟಿಂಗ್ ಆಗಿದ್ದೇನೆಂದರೆ, ನಮಗೆ ಬೋಟಿದು ಅಲ್ಲ ಮೋಟ್ರದ್ದು ಸೌಂಡು ಅದಂತೂ ತುಂಬಾ ಇರಿಟೇಟಿಂಗ್ ಆಗ್ತಾಯಿತ್ತು. ಅದಿಲ್ಲ ಅಂದಿದ್ರೆ ಇನ್ನೂ ಒಂದು ಸ್ವಲ್ಪ ಎಂಜಾಯ್ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಕೆಲವೊಮ್ಮೆ ನಮಗೆ ಅಂತಲೇ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಾಗಿ ಬರುತ್ತೆ, ಹಾಗಾಗಿ ಮಾಡಲೇಬೇಕು. ಸೊ ಏನಂದರೆ ಎಷ್ಟೋ ಬ್ಯುಸಿ ಶೆಡ್ಯೂಲ್ ನಡೀತಾ ಇರತ್ತೆ. ಯಾವಾಗೋ ಒಂದು ಸರಿ ಈ ಥರ ಟ್ರಿಪ್ ಅಂದಾಗ ಫ್ಯಾಮಿಲಿ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ಒಂಥರ ಆ ಟೈಮ್ ತುಂಬಾ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದು ಲೈಫ್ ಲಾಂಗ್ ಮೆಮೊರೇಬಲು ಆಗುತ್ತೆ. ನಾ ಹೇಳಿದ್ನಲ್ಲ 1 ಅವರ್ ಟೈಮ್ ತಗೊಳ್ತು ಅನಿಸುತ್ತೆ ಬೋಟಿಂಗು. ಸೊ ಎಲ್ಲ ಒಂದು ಮೆಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಅವರು. ಚೆನ್ನಾಗಿರ್ತಿತ್ತು ನಮಗೂ ಇದು ಜರ್ನಿ. ಸೊ ಹೀಗೆ ಹೋಗ್ತಾ ನೋಡ್ತಾ ಇರುವಾಗ ನಮ್ಮ ಕುಕ್ಕುಗಂತೂ ತುಂಬಾ ಒಂಥರ ಖುಷಿ ಆಗ್ತಿತ್ತು. ಅವನಿಗೆ ನೀರು ನೋಡ್ತಿದ್ರೆ ಜಂಪ್ ಮಾಡೋಕ್ಕೆ ಹೋಗ್ತಿದ್ದ, ಅಷ್ಟೊಂದು ಖುಷಿ ಆಗ್ತಿತ್ತು ಅವನಿಗೆ. ಸೊ ಅವನ್ನ ಹಿಡಿಯೋದೇ ನಮ್ಗೆ ದೊಡ್ಡ ಚಾಲೆಂಜಿಂಗ್ ಆಗೋಗ್ಬಿಟ್ಟಿತ್ತು. ನೋಡ್ತಾ ಇದ್ದೀರಲ್ಲ, ಏನು ಫುಲ್ಲು ಜೋಶ್ ಮಹಾರಾಜರು, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ನೋಡಿ. ಅವನಿಗೆ ನೀರು ನೋಡ್ತಿದ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ಇದು ಮಾಡ್ತಿದ್ದ ಅವನು. ಸೊ ಬೋಟಿಂಗ್ ಎಲ್ಲ ಮುಗೀತು. ಅಲ್ಲಿಂದ ಮ್ಯಾಂಗ್ರೋ ಇದಕ್ಕೆ ಹೋಗೋಣ ಅಂತ ಬಂದ್ವಿ ನಾವು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮ್ಯಾಂಗ್ರೋವ್ ಬಗ್ಗೆ ಎಲ್ಲ ಅಲ್ಲಿ ಬೋರ್ಡೆಲ್ಲ ಹಾಕಿದ್ರು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರು ಅಲ್ಲಿ. ಹಾಗೆ ಸೈಡ್ಸಲ್ಲೆಲ್ಲ ಸ್ವಿಂಗ್ ಎಲ್ಲ ಹಾಕಿದ್ರು. ಒಂದು 7 to 8 ಸ್ವಿಂಗ್ ಇತ್ತು ಅನಿಸುತ್ತೆ, ಉಯ್ಯಾಲೆಗಳು. ಸೊ ಅಲ್ಲೆಲ್ಲ ಆಟ ಆಡ್ಬೋದಾಗಿತ್ತು. ಸೊ ಚಿಕ್ಕ ಮಕ್ಕಳು ದೊಡ್ಡವರು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಆಡ್ಬೋದಿತ್ತು. ಈ ಮ್ಯಾಂಗ್ರೋ ಇದು ಅಂತ ಅಂದ್ರೇ ಈ ಬ್ರಿಡ್ಜು, ವುಡನ್ ಬ್ರಿಡ್ಜು. ಈ ಬ್ರಿಡ್ಜು ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ
ಅದನ್ನು ಟಚ್ ಮಾಡಿದ್ರೆ ಏನೋ ನಾವು ಐರನ್ದು ಇದು ಟಚ್ ಮಾಡೋ ಥರ ಇತ್ತು. ಅಷ್ಟು ಸ್ಟ್ರಾಂಗಾಗಿತ್ತು. ಅಷ್ಟು ಅದು ಯಾವ ವುಡ್ ಹಾಕಿದಾರೋ ಗೊತ್ತಿಲ್ಲ, ಮಾತ್ರ ಅಷ್ಟು ಸ್ಟ್ರಾಂಗಾಗಿತ್ತು. ಸೊ ಇಲ್ಲಿ ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋದೇ ಒಂದು ಎಕ್ಸ್ಪೀರಿಯೆನ್ಸು. ಹೋಗ್ತಾ ಹೋಗ್ತಾ ಹಾಗೆ ಮ್ಯಾಂಗ್ರೋ ಇದೆಲ್ಲ ನೋಡ್ಬೋದು. ಮ್ಯಾಂಗ್ರೋ ಅಂತ ಅಂದರೆ ಒಂದು ಟ್ರೀ ಅಲ್ವಾ, ಸೊ ಅದರಲ್ಲಿ ಎಷ್ಟು ಸ್ಟ್ರಾಂಗ್ ಆ ರೂಟ್ಸ್ ಎಲ್ಲನೂ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಅದ್ರ ಮೇಲೆ ನಿಂತ್ರೂ ಅದೊಂದಿಷ್ಟು ಶೇಕೇ ಆಗಲ್ಲ ಕಣ್ರಿ, ಅಷ್ಟು ಸ್ಟ್ರಾಂಗ್ ಇತ್ತು. ಸೊ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಈ ಥರ ನಾವು ಬಂದಾಗ ನೋಡಿದಾಗಲೇ ನಮ್ಗೆ ಗೊತ್ತಾಗೋದು, ಓ ಈ ಥರನೂ ಇದೆ ಅಂತ. ನೋಡ್ತಾ ಇದ್ದೀರಲ್ಲ ನೀವು, ಇದೆಲ್ಲ ಮ್ಯಾಂಗ್ರೋದೇನೆ. ಕೆಳಗಡೆ ನೋಡ್ತಿದ್ದೀರಲ್ಲ ಅದೆಲ್ಲ ರೂಟ್ಸನ್ನೇ ಹೆಂಗೆ ಇದು ಆಳವಾಗಿ ಹೋಗಿದೆ ಅಂದರೆ ಅದ್ರ ಮೇಲೆ ನಿಂತ್ರೂ ಅದೊಂದಿಷ್ಟು ಶೇಕೆ ಆಗ್ತಾಯಿಲ್ಲ, ಅಷ್ಟು ಇದಾಗಿದೆ. ಸೊ ನಾನು ಹೇಳಿದ್ನಲ್ವ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರು ಅಂತ ಮ್ಯಾಂಗ್ರೋ ಬಗ್ಗೆ. ಸೊ ಆ ಬೋರ್ಡಲ್ಲಿತ್ತು. ಸೊ ಅಲ್ಲಿಂದ ನಾವು ಮುರುಡೇಶ್ವರಕ್ಕೆ ಬಂದ್ವಿ. ಸೊ ಮುರುಡೇಶ್ವರಕ್ಕೆ ಬಂದು ನೋಡ್ತೀವಿ, ಅಲ್ಲೂ ಅಷ್ಟೇ ಬರೀ ಮಕ್ಕಳು, ಕಾಲೇಜವರು ಇರ್ಬೋದು, ಸ್ಕೂಲ್ ಮಕ್ಕಳು, ಬರೀ ಅವರೇ ಇದ್ದರು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ಸೊ ದರ್ಶನ ಎಲ್ಲ ಆಯಿತು. ಸೊ ಏನಂದರೆ ಆವತ್ತು ಬೆಳಿಗ್ಗೆ ಒಂದು ಬ್ಯಾಡ್ ನ್ಯೂಸ್ ಗೊತ್ತಾಯ್ತು ನಮಗೆ. ಏನು ಅಂದರೆ ಅದೇ 4 ಜನ ಮಕ್ಕಳು ಸಮುದ್ರದಲ್ಲಿ ಮುಳುಗಿ ಸತ್ತೋದ್ರಲ್ವ. ಸೊ ಅದೇ ದಿನ ಇದು. ಸೊ ಅದು ಕೇಳಿ ತುಂಬಾ ಮನ್ಸಿಗೆ ಬೇಜಾರಾಗೋಯಿತು. ಯಾಕಪ್ಪ ಹೀಗೆ ಅಂತ. ಮಕ್ಕಳು ಈ ಥರ ಪೇರೆಂಟ್ಸ್ ಆಗಿ ಅವರೆಲ್ಲನೂ ಮಕ್ಕಳು ಈ ಥರ ಟ್ರಿಪ್ ಕಳಿಸಿದಾಗ ಪ್ಲೀಸ್ ಹೇಳಿ ಕಳಿಸಿ, ನೀರಲ್ಲಿ ಹೋಗಬೇಡಿ ಅಂತ. ಎಂಜಾಯ್ ಮಾಡಲಿ, ಬೇಡ ಅಂತ ಹೇಳಲ್ಲ, ಆದರೆ ನೀರೊಳಗಡೆ ಎಲ್ಲ ಹೋಗುವಾಗ ಹುಷಾರಾಗಿ ಹೋಗೋಕ್ಕೆ ಹೇಳಿ ಕಳಿಸಿ. ಯಾಕಂದರೆ ಟೀಚರ್ಸ್ ಒಂದು 4 ಜನ ಹೋಗಿರ್ತಾರೆ, ಅವರು ಎಷ್ಟು ಜನರನ್ನ ಅಂತ ನೋಡ್ಕೊಳಕ್ಕಾಗತ್ತಲ್ವ, ಮಕ್ಕಳೂ ಅರ್ಥ ಮಾಡ್ಕೋಬೇಕು. ಸೊ ಅಲ್ಲಿ ಮುರುಡೇಶ್ವರಲ್ಲಿ ನಾವು ಅಲ್ಲಿ ರಾವಣದ ಆತ್ಮಲಿಂಗದ ಸ್ಟೋರಿ ಇದೆಲ್ಲ. ಸೊ ಅದೆಲ್ಲ ನೀವು ಅಲ್ಲಿ ಹೋದಾಗ ನೀಟಾಗಲ್ಲಿ ಸ್ಟೋರಿ ಪ್ಲೇ ಆಗ್ತಾ ಇರುತ್ತೆ. ಹಾಗೆಯೇ ಸ್ಟ್ಯಾಚ್ಯೂಸ್ ಎಲ್ಲ ಇರುತ್ತೆ, ಅದು ನೋಡಿದ್ರೇ ಅರ್ಥ ಆಗುತ್ತೆ, ಆ ಥರ ಇತ್ತು. ಈ ಮುರುಡೇಶ್ವರ ಆಗಿರ್ಬೋದು, ಗೋಕರ್ಣ ಆಗಿರ್ಬೋದು, ಹೀಗೇನೆ ಇವೆಲ್ಲನೂ ಎಷ್ಟು ಸಾರಿ ಬಂದ್ರೂ ಬೇಜಾರೇ ಆಗಲ್ಲ. ಬರ್ತಾಯಿದ್ದು ಇನ್ನೂ ಒಂದು ಹೊಸ ವಿಷಯಗಳು ತಿಳಿಯೋ ಥರನೇ ಅನ್ನಿಸ್ತಾ ಇರುತ್ತೆ, ಹೊಸದಾಗಿ ಬಂದ್ವಿ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಇಲ್ಲಿ. ಸೊ ಮುರುಡೇಶ್ವರಲ್ಲೆಲ್ಲ ದರ್ಶನ ಎಲ್ಲ ಮುಗೀತು. ಹಾಗೆಯೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೊರಟ್ವಿ. ಧರ್ಮಸ್ಥಳದಲ್ಲೂ ಅಷ್ಟೇ ಹೋಗಿದ ತಕ್ಷಣವೇ ಸಂಜೆ ಆಗಿತ್ತು. ಸೊ ಸಂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬೆಳಗ್ಗೆನೂ ಮತ್ತೆ ಇನ್ನೊಂದು ಸರಿ ದರ್ಶನ ಮಾಡಿಕೊಂಡು ಅಲ್ಲಿಂದನೂ ಹೊರಟ್ವಿ. ಅಲ್ಲಿಂದ ಹೊರಟು ನಾವು ಗಂಟೆ ಗಣಪತಿ ಅಂತಿದಲ್ವ, ಅಲ್ಲೋದ್ವಿ. ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಆವತ್ತು ರಥೋತ್ಸವ ನಡೀತಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ನಾವು ಮಧ್ಯಾಹ್ನ ಪೂಜೆ ಇತ್ತಲ್ವ, ಸೊ ಆವಾಗ ಮಾತ್ರ ನೋಡಿಕೊಂಡು ಹೊರಟ್ಬಿಟ್ವಿ ಅಲ್ಲಿಂದ ನಾವು. ಸೊ ಅಲ್ಲಿಂದ ಹೊರಟು ನಾವು ಮನೆಗೆ ತಲುಪೋ ಅಷ್ಟರಲ್ಲಿ ನೈಟ್ 9-10 ಏನೋ ಆಗಿತ್ತು. ಹಾಗಾಗಿ ನಮ್ಮ ಟ್ರಿಪ್ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೀವು ಯಾರು ಹೊನ್ನಾವರಕ್ಕೆ ಹೋಗಿಲ್ಲ, ಪ್ಲೀಸ್ ಹೊನ್ನಾವರಕ್ಕೆ ಹೋಗಿ, ತುಂಬಾ ಚೆನ್ನಾಗಿದೆ. ಮ್ಯಾಂಗ್ರೋವ್ ಟ್ರೀ ಇರ್ಬೋದು, ಮತ್ತು ಬೋಟಿಂಗು ಅವೆಲ್ಲ ತುಂಬ ಚೆನ್ನಾಗಿದೆ. ನೀವು ಹೋಗಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.